ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪ್ಪು ಪಪ್ಪು ರಾಮಲೀಲಾ ಸಿನಿಮಾ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ. ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಸೌಂದರ್ಯ ಜಗದೀಶ್. ಸದ್ಯ ಸೌಂದರ್ಯ ಜಗದೀಶ್ ಪಾರ್ಥಿವ ಶರೀರ ಖಾಸಗಿ ಆಸ್ಪತ್ರೆಯಲ್ಲಿದೆ. ಅಪ್ಪು ಪಪ್ಪು ಸಿನಿಮಾ ನಿರ್ಮಾಣ ಮಾಡಿದ್ರು. ರಾಮಲೀಲಾ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು, ಕನ್ನಡದ ಸಿನಿಮಾ. ಅಷ್ಟೇ ಅಲ್ಲ, ಉದ್ಯಮಿ ಕೂಡ. ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಇದ್ದಕ್ಕಿದ್ದಂತೆ ನೇಣಿಗೆ ಶರಣಾಗಿರುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಯಾರು ಅಂತಂದ್ರೆ ಜೆಟ್ಲ್ಯಾಗ್ ಪಬ್ ಮಾಲೀಕ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ 35% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಸೂಸೈಡ್ಗೆ ಒಂದು ಟ್ವಿಸ್ಟ್ ಸಿಗ್ತಿರೋದೇನೆಂದ್ರೆ, ಇತ್ತೀಚೆಗೆ ಬ್ಯಾಂಕ್ನವರು ಮನೆ ಸೀಸ್ ಮಾಡಿದ್ರು. ಮನೆ ಸೀಸ್ ಮಾಡಿದ ಕಾರಣಕ್ಕೆ ಖಿನ್ನತೆಗೊಳಗಾಗಿದ್ರು ನಿರ್ಮಾಪಕ ಅನ್ನುವಂಥದ್ದೊಂದು ಅನುಮಾನ ಇದೆ. ಸಿನಿಮಾ ನಿರ್ಮಾಪಕ ಜೆಟ್ಲ್ಯಾಗ್ ಪಬ್ ಮಾಲೀಕ ಜಗದೀಶ್ ಆತ್ಮಹತ್ಯೆಯ ಹಿಂದೆ ಬ್ಯಾಂಕ್ನವರು ಮನೆ ಸೀಸ್ ಮಾಡಿರುವ ವಿಚಾರ ಏನಾದರೂ ಇರಬಹುದಾ? ಸೌಂದರ್ಯ ಜಗದೀಶ್ ಕುಟುಂಬಸ್ಥರು ಮನೆ ಬಳಿ ಕಣ್ಣೀರಿಡ್ತಾ ಇದ್ದಾರೆ. ಏನಿರಬಹುದು ಇದಕ್ಕೆ ಕಾರಣ? ಇತ್ತೀಚೆಗೆ ಬ್ಯಾಂಕ್ನವರು ಮನೆ ಸೀಸ್ ಮಾಡಿದ್ರಂತೆ. ಮನೆ ಸೀಸ್ ಮಾಡಿದ ಸಂದರ್ಭ ಡಿಪ್ರೆಷನ್ಗೆ ಹೋಗಿದ್ರು ನಿರ್ಮಾಪಕರು ಅನ್ನುವಂತಹ ಮಾಹಿತಿ ಇದೆ. ನಿರ್ಮಾಪಕ ಹಾಗೂ ಜೆಟ್ಲ್ಯಾಗ್ ಪಬ್ ಮಾಲೀಕ ಸೌಂದರ್ಯ ಜಗದೀಶ್ ಖಿನ್ನತೆಗೊಳಗಾಗಿದ್ರು. ಹೀಗಾಗಿ ಏನಾದರೂ ಆತ್ಮಹತ್ಯೆಗೆ ಶರಣಾದ್ರ ಗೊತ್ತಿಲ್ಲ. ಹಣಕಾಸಿನ ಸಮಸ್ಯೆ, ಬ್ಯಾಂಕ್ನವರು ಸೀಸ್ ಮಾಡಿರೋದು, ಇದೆಲ್ಲವೂ ಏನಾದರೂ ಸಮಸ್ಯೆ ಆಯ್ತಾ? ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರೇರಣೆ ಆಯ್ತಾ? ಗೊತ್ತಿಲ್ಲ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಈಗ ಆತ್ಮಹತ್ಯೆ ಮಾಡಿಕೊಂಡಿರೋದು ಅವರ ನಿವಾಸದಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಏನು ಕಾರಣ ಅಂತ ಗೊತ್ತಿಲ್ಲ. ನಾವೊಂದು ಕಡೆ ನೋಡ್ಬೋದು, ಸೌಂದರ್ಯ ಜಗದೀಶ್ ಈ ಹಿಂದೆ ಜೆಟ್ಲ್ಯಾಗ್ನಲ್ಲಿ ಸೆಲೆಬ್ರಿಟಿಗಳು ಮಿಡ್ ನೈಟ್ ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಆ ಒಬ್ಬನೇ ಯಾಕೆ ಕ್ಲೋಸ್ ಮಾಡಿಲ್ಲ ಅನ್ನುವಂತಹ ಒಂದು ಸಾಕಷ್ಟು ಚರ್ಚೆ ಆಗಿತ್ತು. ಸಾರ್ವಜನಿಕರಿಂದ ತುಂಬ ಆಕ್ಷೇಪ ವ್ಯಕ್ತವಾಗಿತ್ತು. ಅದಾದ ನಂತರ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿತ್ತು. ಇನ್ನು ಬ್ಯಾಂಕ್ನವರು ಅವರ ಮನೆ ಸೀಸ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ ಹಣಕಾಸಿನ ವಿಚಾರದಲ್ಲಿ. ಇದೆಲ್ಲವೂ ಅವ್ರನ್ನ ಇನ್ನು ಖಿನ್ನತೆಗೆ ದೂಡಿತ್ತು ಅನ್ನುವಂತಹ ಮಾಹಿತಿ ಈಗ ಮೇಲ್ನೋಟಕ್ಕೆ ಸಿಗ್ತಾ ಇರೋದು. ಆದರೆ ಇದೇ ಕಾರಣಕ್ಕೆ ಅವರು ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಇನ್ನೇನಾದರೂ ವೈಯಕ್ತಿಕ ಸಮಸ್ಯೆ ಏನಾದರೂ ಇತ್ತಾ, ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ ಗೊತ್ತಿಲ್ಲ. ಆದರೆ ಮಹಾಲಕ್ಷ್ಮಿ ಲೇಔಟ್ನ ಅವರ ನಿವಾಸದಲ್ಲಿ ಸೌಂದರ್ಯ ಜಗದೀಶ್ ನೇಣಿಗೆ ಶರಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್. ಮಾಲ್ತೇಶ್, ಸೌಂದರ್ಯ ಜಗದೀಶ್ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಏನ್ ಕಾರಣ ಆಗಿರಬಹುದು? ಸುಕನ್ಯಾ, ಸಹಜವಾಗಿ ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ಮಾಪಕ ಮತ್ತೆ ಉದ್ಯಮಿ ಕೂಡ ಆಗಿರ್ತಕ್ಕಂಥ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಶಾಕ್ ನೀಡ್ತಕ್ಕಂಥ ಸುದ್ದಿ. ಸಹಜವಾಗಿ ಅವರು ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರ್ತಕ್ಕಂತಹ ನಿವಾಸಕ್ಕೆ ಈಗ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಸ್ಥಳದ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಮನೆಯಲ್ಲಿ ಯಾರಿದ್ರು ಆ ಸಂದರ್ಭಕ್ಕೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಮಾಡ್ತಾ ಇರ್ತಕ್ಕಂತಹ ಕೆಲಸ ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ಸಹಜವಾಗಿ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತಹ ಗಂಭೀರವಾಗಿರುವಂತಹ ಸಮಸ್ಯೆ ಏನಾಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಹೆಚ್ಚು ಮಾಡ್ತಕ್ಕಂಥದ್ದು. ಆದ್ರೆ ಆಪ್ತ ಮೂಲಗಳು ಹೇಳುವಂತಹ ಮಾಹಿತಿ ಪ್ರಕಾರ ಇತ್ತೀಚೆಗೆ ಸೌಂದರ್ಯ ಜಗದೀಶ್ ಅವರು ಅಂದ್ರೆ ಸಹಜಿಗೆ ಒಂದಿಷ್ಟು ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸಿದ್ರು, ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅವರು ಬಿಲ್ಡರ್ ಕೂಡ ಆಗಿದ್ರು. ಸೊ ಹೀಗಾಗಿ 1-2 ಮನೆಗಳನ್ನ ಸೀಸ್ ಮಾಡಿದ್ರು ಬ್ಯಾಂಕ್ನವರು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಪ್ರಮುಖ ಕಾರಣ ಹೇಳುವಂತದ್ದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಅವರು ಒಂದಿಷ್ಟು ಅನಾರೋಗ್ಯದ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಗಳು ಈ ರೀತಿಯಾಗಿ ಹರಿದಾಡ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಕುಟುಂಬಸ್ಥರು ಯಾವ ರೀತಿಯ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ, ಯಾವ್ದು ನಿಖರವಾಗಿರ್ತಕ್ಕಂಥ ಕಾರಣ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಒಂದು ಕಡೆ. ಇನ್ನು ಸಹಜವಾಗಿ ನಿರ್ಮಾಪಕರು ಇಷ್ಟೊಂದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಹಜವಾಗಿ ಶಾಕ್ ನೀಡುವಂತಹ ಸುದ್ದಿ. ಈಗ ಅವರ ನಿವಾಸದಲ್ಲಿ ಕೂಡ ಅವರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇರ್ತಕ್ಕಂಥದ್ದು, ಮತ್ತೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಮಾಲ್ತೇಶ್, ಅಂದ್ರೆ ಇವತ್ತು ಎಷ್ಟೊತ್ತಿಗೆ ಆಗಿರೋ ಘಟನೆ ಇದು? ಮತ್ತೆ ಇವತ್ತಿನವರ ದಿನಚರಿ ಹೇಗಿತ್ತು? ನಿನ್ನೆ ಯಾರ್ಯಾರನ್ನ ಭೇಟಿ ಆಗಿದ್ರು? ಏನಾದ್ರೂ ಅವ್ರು ಡಿಪ್ರೆಷನ್ ಇದ್ದಿದ್ದು ಅಥವಾ ಆರೋಗ್ಯ ಸಮಸ್ಯೆ ಇದೆಯೋ ಸೂಚನೆ ಸಿಕ್ಕಿತ್ತಾ? ಡೀಟೇಲ್ಸ್ ಏನಾರು ಇದೆಯಾ ಮಾಲ್ತೇಶ್?
ಕೆಲವು ಆಪ್ತರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು ಇತ್ತೀಚೆಗಷ್ಟೇ ಮಗಳ ಮದುವೆನ ಮಾಡಿದ್ರು. ಸೊ ಬೀಗ್ ರೂಟಕ್ಕೂ ಕೂಡ ಕೆಲವು ಚಿತ್ರೋದ್ಯಮದ ವ್ಯಕ್ತಿಗಳನ್ನ ಕರೆದಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ರು, ಸೊ ಚೆನ್ನಾಗಿ ಮಾತನಾಡಿದ್ರು ಅನ್ನುವಂಥದ್ದು ಅದು 15ರಿಂದ 20 ದಿನಗಳ ಹಿಂದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಯಾವುದೇ ಆರ್ಥಿಕ ಸಮಸ್ಯೆ ಬಗ್ಗೆ, ಸಂಕಷ್ಟದ ಬಗ್ಗೆ ಅವರು ಕೂಡ ಯಾವ್ದು ಆಪ್ತರ ಜೊತೆ ಮಾಹಿತಿಯನ್ನ ಹಂಚ್ಕೊಂಡಿರಲಿಲ್ಲ. ಬಟ್ ಸಹಜವಾಗಿ ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಹೇಳೋದಾದ್ರೆ ಕೆಲವು ಏರುಪೇರಾಗಿತ್ತು, ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಅನ್ನೋದ್ರ ಜೊತೆಗೆ ಅನಾರೋಗ್ಯದ ಸಮಸ್ಯೆ ಕೂಡ ಇತ್ತು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರ್ತಕ್ಕಂಥ. ಬಟ್ ಇದು ಎಲ್ಲವೂ ಕೂಡ ಯಾವ ಹಂತಕ್ಕಿತ್ತು ಅನ್ನೋದ್ರ ಬಗ್ಗೆ ಕುಟುಂಬದವರೇ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಈಗಿರುವಂತಹ ಮಾಹಿತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾತ್ರ. ಸೊ ಹೀಗಾಗಿ ಅವರ ನಿವಾಸದಲ್ಲಿ ಸಂಪೂರ್ಣವಾಗಿ ಒಂದಿಷ್ಟು ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ನಿನ್ನೆ ಹೇಗಿದ್ರು, ಮೊನ್ನೆ ಹೇಗಿದ್ರು, ಇತ್ತೀಚಿನ ದಿನಗಳಲ್ಲಿ ಯಾರನ್ನೆಲ್ಲ ಭೇಟಿ ಮಾಡಿದ್ರು, ಯಾವ ರೀತಿ ಅವರಿಗೆ ಒತ್ತಡ ಇತ್ತು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಕೂಡ ಲಭ್ಯವಾಗ್ತಾ ಇಲ್ಲ. ಬಟ್ ಒಂದಂತೂ ನಿಜ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸೇ ಈ ಕಾರಣಕ್ಕೆ ಅವರು ಅಂದ್ರೆ ಈ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂಥದ್ದು ಈಗ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಸುಕನ್ಯಾ. ಓಕೆ, ಧನ್ಯವಾದ ಮಾಲ್ತೇಶ್. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು? ಸುಸೈಡ್ ಅಟೆಂಪ್ಟ್ ಮಾಡಿದ್ರು, ಆದ್ರೆ ಡೆತ್ ಆಗಿದ್ದಾರೆ. ಜಗದೀಶ್ ಆತ್ಮಹತ್ಯೆಗೆ ಕಾರಣ ಏನು ಅಂತ ಗೊತ್ತಿಲ್ಲ. ಕಾರಣ ಏನು ಅಂತ ಈಗಲೇ ಹೇಳೋಕ್ಕಾಗಲ್ಲ ಅಂತ ಟಿವಿ9ಗೆ ಜಗದೀಶ್ ಸ್ನೇಹಿತ ಶ್ರೇಯಸ್ ಹೇಳಿದ್ದಾರೆ. ಬಹಳ ಹತ್ತಿರದಿಂದ ನಮ್ಮನ್ನ ಸುಮಾರು 25 ವರ್ಷಗಳ ಹಿಂದೆ ಬಹಳ ಪ್ರೀತಿಯಿಂದ ನೋಡ್ತಿದ್ರು, ಬೆರೀತಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ರಾಜಕೀಯದ ಒತ್ತಡಗಳು ಜಾಸ್ತಿ ಆದಮೇಲೆ ನಾವು ಸ್ವಲ್ಪ ಕಡಿಮೆ, ತಿಂಗಳಲ್ಲಿ 2-3 ಬಾರಿ ಅವ್ರ ಮನೆಗೆ ಬರ್ತಿದ್ವಿ. ಅಯ್ಯಪ್ಪ ಎಂದೂ ಕೋಪ ಮಾಡ್ಕೊಂಡಿದ್ದಾಗಲಿ, ಯಾರಿಗಾಗಲಿ ಕೆಟ್ಟದ್ದು ಬಯಸಿದ್ದಾಗಲಿ ಇಲ್ಲವೇ ಇಲ್ಲ. ನಿರಂತರ ಶ್ರಮದಿಂದ ಮೇಲೆ ಬಂದಂಥವ್ರು. ಮಗಳದು ಮದುವೆ ಮಾಡಿ ಸಂಭ್ರಮದಲ್ಲಿದ್ದರು. ಈ ಸಂತೋಷ ಸಂದರ್ಭದಲ್ಲಿ ಯಾಕೆ ಹಿಂಗೆ ಮಾಡಿಕೊಂಡ್ರು ಅಂತೇಳಿ ನಿಜವಾಗ್ಲೂ ನೋವು ಮತ್ತು ಹಿಂಸೆ ಆಗ್ತದೆ. ಆಗಬಾರ್ದಾಗಿತ್ತು ಅಂತ ಬಹಳ ಹತ್ತಿರದಿಂದ ನಮ್ಮನ್ನು